ಸರ್ ನಾವು ತುಂಬ ದಾವಣಗೆರೆಯಿಂದ ಬಂದಿರೋದು 260 ಕಿಲೋಮೀಟ್ರ್ ನಮ್ಮೂರು. ನಿನ್ನೆ ಮಧ್ಯರಾತ್ರಿ 12 ಗಂಟೆಲ್ಲ ಬಂದಿದ್ದೇವೆ. ಅಪ್ಪು ಸರ್ ನೋಡ್ಬೇಕಂತಂದು ನೋಡಿದ ಖುಷಿ ಆಯಿತು. ಒಟ್ಟು ಒಂದು ಫೀಲ್ ಆಯಿತು ಅಪ್ಪು ಸರ್ ಇಲ್ಲ ಅಂತಂದು. ಬಟ್ ಅವ್ರು ಇಲ್ಲ ಅಂತ ಅನ್ನೋದಕ್ಕಿಂತ ನಮ್ಮ ಜೊತೆಲೇ ಇದ್ದಾರೆ ಅಂತ ಅನಿಸುತ್ತೆ. ತುಂಬ ಮಿಸ್ ಮಾಡ್ಕೊತಿದ್ದೀವಿ, ಅವ್ರನ್ನ ತುಂಬ ಮಿಸ್ ಮಾಡ್ಕೊತಿದ್ದೇವೆ. ನಮ್ಮ ಬದುಕಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದಾಗಿರಲಿ ಅನ್ಸೋರು ನಾವಾಗಿರ್ಬೇಕು ಅಷ್ಟೇ. ಸೂಪರ್. ನಮಸ್ಕಾರ ಸರ್, ನನ್ನ ಹೆಸರು ಮಾಧವಿ ಕೃಷ್ಣನ್ ಅಂತ. ನಾವಿಲ್ಲಿ ಕಮ್ಗೊಂಡಳ್ಳಿಯಿಂದ ಬರ್ತಾ ಇರೋದು. ನಾನು ವರ್ಷ ಬರ್ತೀನಿ. ನಾಡಿದ್ದು ರಾಜ್ಯೋತ್ಸವ, ಬಟ್ ಇವತ್ತು ಒಂದು ರಾಜ್ಯೋತ್ಸವ ಥರನೇ ಆಚರಿಸ್ತಾರೆ ಜನಗಳು. ಎಲ್ಲೆಲ್ಲಿಂದನೂ ಬರ್ತಾರೆ. ಮತ್ತು ಇವತ್ತು ಬಸ್ಸಲ್ಲಿ ಬರ್ತಿರುವಾಗ ಬಸ್ ಸ್ಟಾಪಲ್ಲಿ ಕಂಡಕ್ಟ್ರ್ ಕೇಳ್ತಿದ್ರು ಎಲ್ಲಿ ಹೋಗಬೇಕು ಅಂದರೆ ಪುನೀತ್ ಹತ್ರ ಹೋಗಬೇಕು ಅಂತ ಹೇಳ್ತಾರೆ. ಅದೊಂದು ಖುಷಿ ವಿಷಯನೇ. ಅಪ್ಪು ಅಂದರೆ ಒಬ್ಬ ಮಗ ಥರ ಸಿಗಬೇಕು, ಶಿವಣ್ಣ ಆ ಥರ ಒಬ್ಬ ಅಣ್ಣ ಸಿಕ್ಕಬೇಕು ಅಂತ ನನ್ನ ಆಸೆ. ಎಲ್ಲರಿಗೂ ಸಿಗಲ್ಲ ಆ ಥರ ಅದೃಷ್ಟ ಇಲ್ಲ ಬಿಡಿ. ವರ ಅಂದರೆ ರಾಘವಣ್ಣ ಥರನೇ ಒಂದು ವರ ಸಿಗಬೇಕು. ಮಗ ಅಂದರೆ ಒಂದು ಅಪ್ಪು ಥರ ಒಬ್ಬ ಮಗ ಇರಬೇಕು ಅಂತ. ಆದರೆ ಇವಾಗ ನಡ್ಕೋತಾರೆ ಸರ್, ಸುಮಾರು ಜನ ಮಕ್ಕಳು ಆಸೆ ಪಡ್ತಾರೆ. ಬಟ್ ಕೆಲವು ಮಕ್ಕಳು ತುಂಬ ಒಳ್ಳೆಯದು ಮಾಡ್ತಿದ್ದಾರೆ ಸರ್. ಇವಾಗ 10 ರೂಪಾಯಿ ದುಡಿತಾರೆ ಅಂದರೆ ಅದ್ರಲ್ಲಿ 1 ರೂಪಾಯಿ ಸೇವೆ ಮಾಡಬೇಕು ಅಂತ ಮಾಡ್ತಾರೆ ನೋಡಿ, ಅದು ಖುಷಿ ಆಗುತ್ತೆ. ಮತ್ತು ಇನ್ನೊಂದೇನು ಗೊತ್ತಾ, ಇವಾಗ ನೋಡಿ ಸೂರ್ಯ ಒಬ್ಬರೇ ಚಂದ್ರ ಒಬ್ಬರೇ ಅಂತಾರೆ. ಆ ಹಾಡು ಅಪ್ಪುಗೆ ಬಂದಿದೆ ಅನ್ನೋದು ಒಂದು ವಿಶೇಷನೇ ಸರ್. ಅದು ವಿಶೇಷ ಅನಿಸುತ್ತೆ ನೋಡಿ. ಯಾರಿಗೂ ಆ ಹಾಡು ಬಂದಿಲ್ಲ. ಶಿವಣ್ಣ ಅವರು ಕುಟುಂಬದವ್ರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ವರ್ಷ ಬರ್ತೀರಿ, ಜನಗಳಿಗೆ ಆಶೀರ್ವಾದ ಮಾಡಿ. ನಿಮ್ಮ ಆಶೀರ್ವಾದ ಎಲ್ಲರಿಗೂ ಬೇಕಾಗುತ್ತೆ. ಅಪ್ಪು ಆಶೀರ್ವಾದ ಎಲ್ಲರಿಗೂ ಸಿಗ್ತಾ ಇದೆ, ಸಿಗಲಿ, ಇನ್ನೂ ಸಿಗ್ತಾನೇ ಇರಲಿ. ಹೀಗೆ 100 ವರ್ಷ ಸಿಗ್ತಾನೇ ಇರಲಿ. ಖುಷಿ ಆಗುತ್ತೆ ಸರ್, ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಸರ್. ಮತ್ತೆ ಮಾತಾಡಬೇಕು ಸರ್, ನಾವು ಅಪ್ಪು ಸರ್ ಜಾಗದಲ್ಲಿ ಇರೋದು ಒಳ್ಳೆ ಮಾತೇ ಬರಬೇಕು. ನಾನು ಕೆಲವು ಮಕ್ಕಳು ಒಂದೊಂದ್ಸಲ ಸಿಟ್ಟು ಮಾಡ್ಕೋತಾರೆ. ಅವಾಗ ನಾನು ಹೇಳ್ತೀನಿ ಸಿಟ್ಟು ಮಾಡ್ಕೋಬೇಡಿ. ಅಪ್ಪು ಸರ್ ನೋಡಿ ಸರ್ ಎಲ್ಲ ಕಡೆ ಬ್ಯಾನರ್ ಹಾಕಿರ್ತಾರೆ, ಅದು 1 ವರ್ಷವೂ ಇರೋಲ್ಲ, ಕೆಲವು ತೆಗೆದು ಬಿಡ್ತಾರೆ. ಬಟ್ ಇದು 4 ವರ್ಷದಿಂದ ಒಂದು ಕಡೆ ಬ್ಯಾನರ್ ಇದೆ ಅಂದರೆ ಅದು ಅಷ್ಟು ಚೆನ್ನಾಗಿ ಕಾಣುತ್ತೆ. ಆ ನಗು ಹೋಗ್ತಾನೆ ಇಲ್ಲ. ನಾನು ನಮ್ಮ ಮನೆ ಮೇಲೆ ದೊಡ್ಡದೊಂದು ಬ್ಯಾನರ್ ಇಟ್ಟಿದ್ದೆ ನಮ್ಮ ಮಗ. ಹೌದು ಸರ್, ನನಗೆ ಹೇಳೋಕ್ಕೆ ತುಂಬ ಹೇಳಬೇಕು ಅನಿಸುತ್ತೆ, ಆದರೆ ಹೇಳೋಕ್ಕೆ ಆಗ್ತಿಲ್ಲ. ಅಷ್ಟೊಂದು ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ ಸರ್. ಇವತ್ತು ನೋಡಿ ಸುಮಾರು ಕಡೆ ಅನ್ನದಾನಗಳು ಆಗ್ತಾಯಿದೆ. ನಾಳೆ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಹೌದು, ಮತ್ತು ನಾಳೆನೂ ಕನ್ನಡ ರಾಜ್ಯೋತ್ಸವ. ಆ ದೇವಿ ಕೈಯಲ್ಲಿ ಅಪ್ಪು ಸರ್ ಫೋಟೋ ಇಟ್ಟಿದ್ದಾರಂದರೆ ನಮ್ಮ ರಾಜ್ಯಕ್ಕೆ ಇನ್ನೇನು ಬೇಕು ಸರ್? ಅಷ್ಟು ಸಾಕು. ಅಪ್ಪು ಥರನೇ ಇವಾಗ ಸುಮಾರು ಜನ ಗಂಡು ಮಕ್ಕಳು ತುಂಬಾ ಚೇಂಜ್ ಆಗಿದ್ದಾರೆ ಥರ. ಅದೇ ಒಂದು ಖುಷಿ ನೋಡಿ. ನಮ್ಮ ಮಕ್ಕಳಿಗೆ ಇವತ್ತು ನಾನು ಹೇಳಿಲ್ಲ, ಬಂದುಬಿಟ್ಟಿದ್ದೀನಿ. ನಮ್ಮ ಮಗಳು ನಾಳೆ ರಜಾ, ಆದರೆ ನಾಳೆನೂ ಬರ್ತೀರಿ ಸರ್, ಬಂದು ನೋಡ್ಕೊಂಡು ಹೋಗ್ತೀರಿ. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು.